ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಸಾಲ ರೈಸ್. ಈ ಮಸಾಲ ರೈಸ್ ಮಾಡೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಈ ಮಸಾಲ ರೆಡಿ ಇದ್ದರೆ ನಿಮಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ ತುಂಬ ಬೇಗ ಅನುಕೂಲ ಆಗುತ್ತೆ. ಹಾಗೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಕೂಡ. ಈ ಮಸಾಲ ಒಂದು ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ದಿಢೀರಂತ ಈ ರೈಸ್ನ ರೆಡಿ ಮಾಡ್ಕೋಬೋದು. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ಈಗ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಮತ್ತು 2 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 2 ಇಂಚಿನಷ್ಟು ಶುಂಠಿ ತೊಗೊಂಡಿದ್ದೀನಿ. ಈ 4 ಐಟಮ್ಗಳನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಒಂದು ಒಳ್ಳೆ ಪೇಸ್ಟ್ ಬರೋ ಥರ ನಾವು ರುಬ್ಬಿಟ್ಕೋಬೇಕು. ಇದೇ ನಮಗೆ ಈ ರೈಸ್ ಮಾಡೋದಕ್ಕೆ ಬೇಕಾಗಿರೋ ಮೇನ್ ಮಸಾಲ ಬೇಕಾಗಿರೋದು. ನೋಡಿ, ಈ ಥರ ಮಸಾಲನ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದರೂ ಈ ರೈಸ್ನ ಮಾಡ್ಕೋಬೋದು. ನಾನಿಲ್ಲಿ ಉದ್ರುದ್ರಾಗಿ ಅನ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಶಾರ್ಟ್ ವಿಡಿಯೋ ಥರನೇ ಮಾಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಅನ್ನ ಮುದ್ದೆ ಆಗದಿರೋ ಹಾಗೆ ಹೇಗೆ ಉದ್ರುದ್ರಾಗಿ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದರು. ಅದಕ್ಕೋಸ್ಕರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ಅಳತೆ ಕಪ್ಪಿಂದ ಅಕ್ಕಿ ತೊಗೊಂಡ್ರೂ ಅದಕ್ಕೆ 3 ಪಟ್ಟಷ್ಟು ನೀರು ಹಾಕ್ಬಿಟ್ಟು ಅದನ್ನು 10ರಿಂದ 15 ನಿಮಿಷ ನೆನೆಸ್ಬಿಟ್ಟು ಆನಂತರ ಅನ್ನ ಮಾಡೋದ್ರಿಂದ ಅನ್ನ ಮೃದುವಾಗುತ್ತೆ. ಜೊತೆಗೆ ಅನ್ನ ಇನ್ನೇನು ಗಂಜಿ ಬಸಿತಿದ್ದೀವಿ ಅನ್ನೋವಾಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನು ಬಸ್ದು ಆಮೇಲೆ ಮತ್ತೆ ಸಿಮ್ಮಲ್ಲಿ ಅನ್ನ ಅಳ್ಳಕ್ಬಿಟ್ಟು ಆಮೇಲೆ ಅನ್ನ ಮಾಡಿದ್ರೆ ಅದು ಉದುರಾಗುತ್ತೆ. ಈಗ ಮಸಾಲ ರೈಸ್ ಮಾಡ್ಕೊಳ್ಳೋಕ್ಕೆ ಏನು ಬೇಕು ಅಂತ ನೋಡ್ಕೊಂಬಿಡೋಣ. ಈಗ 1 ಗಡ್ಡೆ ಆಗೋವಷ್ಟು ಈರುಳ್ಳಿನ ನಾನು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಮತ್ತು 4ರಿಂದ 5 ಎಸಳು ಕರಿಬೇವಿನ ಸೊಪ್ಪು, ಮತ್ತು ಒಂದು ಅರ್ಧ ಟೊಮೆಟೊ ಮಾತ್ರ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಅರ್ಧ ಅಷ್ಟೇ ಸಾಕು, ಜಾಸ್ತಿ ಬೇಡ, ಇಲ್ಲಾಂದರೆ ಹುಳಿ ಅಂಶ ಜಾಸ್ತಿ ಆಗಿಬಿಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಸ್ಪೂನು ಅಚ್ಕಾರದ ಪುಡಿ. ನೀವು ಬ್ಯಾಡಗಿದಾದರೆ ಒಳ್ಳೆ ಕಲರ್ ಇದೆ ಅನ್ನೋದಾದರೆ ಅರ್ಧ ಟೀ ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ, ಜೊತೆಗೆ ರುಚಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ನಿಮ್ಮ ಆಪ್ಷನ್ನು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಅಂತ. ಮತ್ತು ಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಸ್ಪೆಷಲಿ ಈ ರೈಸು ಮಕ್ಕಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಈ ಥರ ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಹೇಳಿ ನನಗೆ ಹೇಗಿತ್ತು ಅಂತ. ಈಗ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈ ಬಾಣಲಿ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ನಾನು ತೊಗೊಂಡಿರೋ ಅಂಥ 5ರಿಂದ 6 ಟೀ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಅದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಹೋಟೆಲ್ ಸ್ಟೈಲಲ್ಲಿ ಮಸಾಲ ರೈಸ್ ಅಂತ ಹೇಳಿದ್ದೀನಲ್ವ, ಅದಕ್ಕೆ ಆದಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಎಣ್ಣೆ ಹಾಕೊಂಡ ನಂತರ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಬೇರೆ ಥರದ್ದು ಯಾವುದೇ ಮಸಾಲೆ, ಚಕ್ಕೆ, ಲವಂಗ ಈ ಥರದ್ದು ಏನೂ ಬೇಕಾಗಿಲ್ಲ. ಬರೀ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇದ್ರೇ ಅಷ್ಟೇ ಸಾಕು. ಈ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೋತೀನಿ. ಹಸಿಮೆಣ್ಸಿನ್ಕಾಯಿ ಫಸ್ಟ್ ಯಾಕೆ ಹಾಕಿದೆ ಅಂತ ಅಂದರೆ, ಅದು ಎಣ್ಣೆ ಕಾಯೋಕ್ಕಿಂತ ಮುಂಚೆ ಹಾಕಿದೆ ಅಂದರೆ ಅದು ಚಿಟಪಟ ಅಂತ ಸಿಡಿದ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಬೆಚ್ಚಗಿದ್ದಾಗಲೇ ಹಾಕಿಬಿಟ್ಟೆ. ಈಗ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲದನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ರೈಸ್ಗಲ್ಲಿ ಒಂದು ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು ಅನ್ನೋದಾದರೆ ಸ್ವಲ್ಪ ಹೊತ್ತೇ ಫ್ರೈ ಮಾಡಿಬಿಟ್ಟು ಫುಲ್ ಗೋಲ್ಡನ್ ಬ್ರೌನ್ ಬರೋದೇನು ಬೇಡ, ಸ್ವಲ್ಪ ಫ್ರೈ ಮಾಡಿದ ನಂತರ ಇದಕ್ಕೆ ನಾವೀಗ ಅರ್ಧ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊ ಹಾಕಿದ ನಂತರ ತುಂಬ ಹೊತ್ತೇನೋ ಕಾಯೋದು ಬೇಡ, ಅದು ತುಂಬ ಜಾಸ್ತಿ ಫ್ರೈ ಆಗೋದು ಬೇಡ. ಈಗ ನಾವು ಇದಕ್ಕೆ ಮಸಾಲೆ ಇಟ್ಕೊಂಡಿದ್ವಲ್ವ, ಆ ಮಸಾಲೆ ಹಾಕ್ಬಿಡೋಣ. ನಾನಿವಾಗ 3ರಿಂದ 4 ಜನಕ್ಕೆ ಆಗೋವಷ್ಟು ಇದನ್ನು ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು 3 ಟೀ ಸ್ಪೂನಷ್ಟು ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲೆ ತುಂಬ ಹೊತ್ತೇನು ಫ್ರೈ ಆಗೋದು ಬೇಡ. ಈಗ ನಾವೀಗ ಒಂದು ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಹೆಚ್ಚಿಗೆ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ, ಹಾಕ್ಕೋಬೋದು. ಸ್ವಲ್ಪ ಶುಗರ್ ಹಾಕ್ತಾಯಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕ್ಕೋಬೋದು. ಈಗ ನಾವು ಇದನ್ನ ಸ್ಟವಲ್ಲಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಫ್ರೈ ಆಗಕ್ಕೆ ಬಿಡೋಣ. ನೋಡಿ, ಈಗ ಸೈಡಲ್ಲೆಲ್ಲ ಎಣ್ಣೆ ಎಲ್ಲ ಕಾಣಿಸ್ತಾ ಇದೆ. ಈ ಥರ ರೆಡಿ ಆಗಬೇಕು ಗ್ರೇವಿ. ಇದಕ್ಕೆ ನಾವೀಗ ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಆ ಅನ್ನನ ಇದಕ್ಕೆ ಆ್ಯಡ್ ಮಾಡೋಣ. ಉದುರಾಗಿರೋ ಅನ್ನ ಆಗಿದ್ದರೆ ತುಂಬ ಒಳ್ಳೆಯದು. ತುಂಬ ಮೆತ್ತಗಾಗ್ಬಿಟ್ರೆ ಗೊಜ್ಜು ಅದು ಮಿಕ್ಸ್ ಆಗಿ ರೈಸ್ ಥರ ಆಗಿಬಿಡುತ್ತೆ. ಅದಕ್ಕೆ ಈಗ ನಾವು ಚೆನ್ನಾಗಿ ಮಸಾಲೆ ಜೊತೆ ಈ ರೈಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಫ್ರೈ ಮಾಡಿ. ಆಗ ಮಸಾಲೆ ಎಲ್ಲ ಅನ್ನಕ್ಕೆಲ್ಲ ಹೀರ್ಕೊಂಡ್ಬಿಟ್ಟು ಒಳ್ಳೆ ಘಮ ಶುರುವಾಗುತ್ತೆ. ಈಗ ಇದನ್ನ ಸರ್ವ್ ಮಾಡೋ ಟೈಮ್ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ, ಒಳ್ಳೆ ಸ್ಮೆಲ್ ಸಖತ್ತಾಗಿ ಬರ್ತಾಯಿದೆ. ಮಕ್ಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ನನಗೆ ಚೆನ್ನಾಗಿದೆಯೋ ಇಲ್ವೋ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಲೈಕ್ ಮತ್ತು ಶೇರ್, ಕಮೆಂಟ್ ಮಾಡಿ.
ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ವಿಡಿಯೋದಲ್ಲಿ ಅಥವಾ ವಾಯ್ಸಲ್ಲಿ ಏನಾದರೂ ಸ್ವಲ್ಪ ಅಡೆತಡೆಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು.